God's word is the truth and life. ದೇವರ ವಾಕ್ಯವು ಸತ್ಯವೂ ಜೀವವೂ ಆಗಿದೆ. Bible says in John chapter 17:17, sanctify them by the truth. Your word is the truth. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 17ನೇ ವಚನ ಹೀಗೆ ಹೇಳ್ತದೆ, ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. When you become a child of God, when you read the word of God, when you hold on to the word of God, God's word will become a foundation in your life. ನೀನು ದೇವರ ಮಗುವಾಗುವಾಗ, ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡುವಾಗ, ದೇವರ ವಾಕ್ಯವೇ ನಿಮಗೆ ಬುನಾದಿಯಾಗಿರುತ್ತದೆ. God's word will remain as a truth in your life, as a strong foundation which will guide you into every righteousness in your life. ನಿಮ್ಮ ಜೀವಿತದ ಎಲ್ಲಾ ನೀತಿವಂತಿಕೆಯ ಕಾರ್ಯಗಳಲ್ಲಿಯೂ ದೇವರ ಸತ್ಯದ ವಾಕ್ಯವು ಅಡಿಪಾಯವಾಗಿ ನಿಮಗೆ ಉಳಿಯುವಂತದ್ದಾಗಿರುತ್ತದೆ. His word will lead us away from every dangers and every attack of the enemy in our lives. ಶತ್ರುವಿನ ಎಲ್ಲಾ ದಾಳಿಗಳಿಂದಲೂ ಅಪಾಯಗಳಿಂದಲೂ ದೇವರ ವಾಕ್ಯವು ನಮ್ಮನ್ನು ದೂರ ಇಡುವಂತದ್ದಾಗಿರುತ್ತದೆ. His truth sanctifies us and it sets us apart from every unwanted things in our lives. ಆತನ ಸತ್ಯವು ನಮ್ಮನ್ನ ಶುದ್ಧೀಕರಣವನ್ನ ಮಾಡಿ, ಆತನ ಸತ್ಯವು ನಮ್ಮನ್ನ ಎಲ್ಲಾ ಲೋಕದ ವಿಷಯದಿಂದ ದೂರ ಇಡುತ್ತದೆ. Hold on to the word of God because it's God's truth. ದೇವರ ವಾಕ್ಯವನ್ನ ದೃಢವಾಗಿ ಹಿಡಿದುಕೊಳ್ಳ್ರಿ, ಅದು ದೇವರ ವಾಕ್ಯದ ಸತ್ಯತೆ ಆಗಿದೆ.